ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ನಾನು ಕನ್ನಡದಲ್ಲಿ ಮಾಡ್ತೇನೆ. ಯಾಕೆಂದರೆ ನನಗೆ ಕನ್ನಡ ಮಾತಾಡಬೇಕಂತ ಆಸೆ ಆಗ್ತಿತ್ತು. ಅಂದರೆ ನಾನು ಕನ್ನಡ ವೀಡಿಯೋಸ್ ಎಲ್ಲ ನೋಡುವಾಗ ನನಗೆ ಕೂಡ ಕನ್ನಡದಲ್ಲಿ ಬ್ಲಾಗ್ ಮಾಡಬೇಕು ಹಾಗೆಲ್ಲ ಅನಿಸ್ತಿತ್ತು. ಅದಕ್ಕೋಸ್ಕರ ಇವತ್ತು ಫುಲ್ ಡೇ ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡ್ತೇನೆ. ನನ್ನ ಕನ್ನಡ ಹೇಗಿದೆ ಅಂತ ನಿಮಗೆಲ್ಲರಿಗೆ ತೋರಿಸ್ತೇನೆ. ಸಾರಿ ತೋರಿಸ್ಲಿಕ್ಕೆ ಆಗ್ತದ, ಕೇಳಿಸ್ತೇನೆ. ಓಕೆ, ಫಸ್ಟ್ ಈಗ ನಾನು ಏನಾದರೂ ತಿಂತೇನೆ. ಯಾಕಂದರೆ 9:15 ಆಗ್ತಾ ಬಂತು, ಇನ್ನೂ ಕೂಡ ಏನು ತಿನ್ನಿಲ್ಲ. ನಾನು ಎದ್ದದೇ ರೇಟ್, ರಜೆ ಎಲ್ಲ, ಅದಕ್ಕೆ ಫಸ್ಟ್ ಏನಾದ್ರು ತಿಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಗಾಯ್ಸ್, ಎಂತ ಗೊತ್ತಾ, ನಂದು ತಿಂದೆಲ್ಲ ಆಗಿ ಮೊಬೈಲೆಲ್ಲ ಸ್ಕ್ರೋಲ್ ಮಾಡ್ತಾ ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಈಗ ಟೈಮ್ 11:15 ಆಗ್ತಾ ಬಂತು. ನನ್ನಮ್ಮ ಡೈಲಿ ಕೇಳ್ತಾಳೆ, ನೀನೇನು ಮಾಡ್ತೀಯ ಅಂತ. ಮೊಬೈಲಿ ನೋಡೋದು ಮತ್ತು ಎಡಿಟ್ ಎಲ್ಲ ಮಾಡಲಿಕ್ಕೆ ಇರ್ತಾರೆ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಮತ್ತು ಡ್ಯಾಡಿ ಕಾಲ್ ಮಾಡಿ ಹೇಳಿದರು ಗ್ಯಾಸ್ ಅವರು ಬರ್ತಾರೆ ಅಂತ. ಆದರೂ ಕೂಡ ಇನ್ನೂ ಕೂಡ ಬರೋದು ಕಾಣೋದಿಲ್ಲ. ಆಗ ಕಾಲ್ ಮಾಡಿದ್ದಾರೆ ಒಂದು 10 ಗಂಟೆಗೆ. ನಾನಿಲ್ಲಿ ಕಾಯ್ತಾ ಕೂತ್ಕೊತಿದ್ದೇನೆ, ಅವ್ರು ಯಾವಾಗೊಮ್ಮೆ ಗ್ಯಾಸ್ ತೊಗೊಂಡು ಹೋಗ್ತಾರೆ ಮತ್ತು ಹೊಸ ಗ್ಯಾಸ್ ತರ್ತಾರೆ ಅಂತ. ಎಂತ ಮಾಡೋದು, ಇನ್ನೆಷ್ಟು ಎಡಿಟ್ ಎಲ್ಲ ಮಾಡಲಿಕ್ಕಿದೆ. ಆಯಿತು, ಇನ್ನು 2 ದಿವಸದಲ್ಲಿ ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತಿದೆ. ಹೋಗ್ಲಿಕ್ಕೆ ಮನಸ್ಸಿಲ್ಲ. ಮನೇಲಿ ಕೂತು ಉದಾಸೀನಾಗಿ ಹೋಗಿದೆ. ಇನ್ನು ಅದೇ 4 ತಿಂಗಳು ಹೋಗೋದು ಕಾಲೇಜಿಗೆ ಮತ್ತು ಮನೆಗೆ ಬರೋದು, ಅದೇ ಆಗ್ತದೆ. ಬೆಳಗ್ಗೆ ಹೋಗಿ ಸಂಜೆ ಬರೋದು, ಅದೇ ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆಲ್ಲ ಇರ್ತದೆ. ಎಂತ ಮಾಡೋದು, ಅಯ್ಯೋ. ಇನ್ನು ನೆಕ್ಸ್ಟ್ ರಜೆ ಸಿಗುವ ತನಕ ಕಾಯಬೇಕು. ನೆಕ್ಸ್ಟ್ ರಜೆ ಬಿಡಿ, ಸಂಡೇ ಯಾವಾಗ ಬರ್ತದೆ ಅಂತ ಯಾಕೆ ಗೊತ್ತಾ, ಮಲಗಲಿಕ್ಕೆ. ಬೆಳಗ್ಗೆ 7 ಗಂಟೆಗೆ ಏಳಬೇಕಲ್ಲ, ಮತ್ತು ಬೇಗನೆ ಇರುವುದಿಲ್ಲ 7 ಗಂಟೆಗೆ. ಮತ್ತು ಆಗ ಅನಿಸ್ತದೆ ಮಲಗಬೇಕಂದ್ರೆ. ಆದರೆ ರಜೆ ಇರುವ ಟೈಮಲ್ಲಿ ಬೇಗ ಎದ್ದೇಳ್ತೇನೆ. ಬೇಗ ಅಂದರೆ ಅಷ್ಟೇನು ಬೇಗ ಅಲ್ಲ, ಆದರೂ ಕೂಡ ನನಗೆ ಬೇಗವೇ. ರಜೆ ಇರುವಾಗ ಒಂದು 11 ಗಂಟೆ ತನಕ ಆದರೂ ಮಲಗಬೇಕಲ್ಲ, ಆಗ ನಿದ್ರೆವೇ ಬರೋದಿಲ್ಲ. ಅದಕ್ಕೆ ಆದಿತ್ಯವಾರ ಕೂಡ ಒಂದು 9 ಗಂಟೆ ಅಷ್ಟು ಬೇಗ ಹೇಳ್ತೇನೆ ನಾನು. ಮುಂಚೆಲ್ಲ ಎಷ್ಟು ಗಂಟೆಗೆ ಮಲಗ್ತಿದ್ದೆ, 12 ಗಂಟೆಗೆ ಎದ್ದೇಳ್ತಿದ್ದೆ ಸಂಡೇ ಎಲ್ಲ. ಹಾಗೆ ಈಗೆಲ್ಲ ಏನಿಲ್ಲ, 9 ಗಂಟೆಗೇ ಎದ್ದೇಳ್ತೇನೆ. ಗಾಯ್ಸ್, ಎಂತ ಗೊತ್ತಾ, ನಂದೊಂದು ಕನ್ನಡದ್ದು ಸ್ಟೋರಿ ಇದೆ. ಯಾರೂ ನಂಬುದಿಲ್ಲ ನನಗೆ 10th ಕನ್ನಡದಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿದೆ ಅಂತ. ಯಾಕಂದರೆ ಫಸ್ಟ್ PUC ಸೆಕೆಂಡ್ PUC ಮ್ಯಾಮ್ ಯಾವಾಗಲೂ ಕೇಳ್ತಿದ್ದು, ನಿಂಗೆ 10th ಎಷ್ಟು ಮಾರ್ಕ್ ಅಂತ ಕನ್ನಡದಲ್ಲಿ. ಎಂತ ಗೊತ್ತಾ, ನಂದು ಕನ್ನಡದಲ್ಲಿ ಅದು 2 ಳ ಮತ್ತು ಲ ಉಚ್ಚಾರಣ ಒಮ್ಮೊಮ್ಮೆ ಸರಿ ಆಗ್ತದೆ, ಒಮ್ಮೊಮ್ಮೆ ಅದೆಂತ ಆಗ್ತದೆ ಗೊತ್ತಿಲ್ಲ. ಫ್ಲೋ ಅಲ್ಲಿ ನಾನು ಮಾತಾಡ್ತದ್ದು ಮಿಸ್ ಆಗಿ ಹೋಗ್ತದೆ. ಲ 2 ಒಂದೇ ಆಗ್ತದೆ. ಎಷ್ಟು ಕರೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರು ಮ್ಯಾಮ್ ಹೇಳ್ತಿದ್ಲು. ನನ್ನ ಮಗನು ಸಮೇತ ಸರಿ ಉಚ್ಚಾರಣೆ ಮಾಡ್ತಾರೆ, ನೀನೇನು ಇಷ್ಟು ದೊಡ್ಡ ಆದ್ಮೇಲೂ. ಅಯ್ಯೋ, ನನಗೆ ಈಗ ಆಗಬೇಕು. ಅವರ ಮಗಳ ಜೊತೆ ನಾನು ಕಂಪೇರ್ ಮಾಡಿ, ಅದಕ್ಕೆ ನನಗೆ ಮತ್ತೆ ಅವ್ರ ಜೊತೆ ಮಾತಾಡಲಿಕ್ಕೆ ಹೆದರಿಕೆ ಆಗ್ತಿತ್ತು. ಕನ್ನಡದಲ್ಲಿ ಕ್ಲಾಸಲ್ಲಿ ಎಲ್ಲ ಇಂಗ್ಲೀಷಲ್ಲೇ ಮಾತಾಡೋದು, ಹೀಗೆ ಕನ್ನಡ ಮಾತಾಡ್ತಿದ್ರು. ಅದೆಂತಂತ ನನಗೆ ಗೊತ್ತಿಲ್ಲ. 10th ಖಾಲಿ ಕನ್ನಡ ಸರ್ ಜೊತೆ ಮಾತ್ರ ಕನ್ನಡ ಮಾತಾಡ್ತಿದ್ದದ್ದು. ಮತ್ತು ನಾನು ನೇಬರ್ ಜೊತೆ ಮಾತಾಡ್ತಿದ್ದೆ, ಹಾಗೆಲ್ಲ ಸರಿ ಇತ್ತು. ಲಾಲ್ ಮತ್ತು ಲಾ ಉಚ್ಚಾರಣೆ ತಪ್ಪಾಗ್ತಿತ್ತು. ಮತ್ತು ಎಂತ PUC ಎಷ್ಟು ಟ್ರೈ ಮಾಡಿದ್ರು ಅಂದರೆ ನನ್ನದು ಲಾ ಮತ್ತು ಲಾ ಉಚ್ಚಾರಣೆ ಅದು ಆಗಲೇ ಇಲ್ಲ ಸರಿ. ಮತ್ತು ನಂದು ನೇಬರ್ ಕೂಡ ಹೇಳ್ತಿದ್ರು, ನಿಮ್ಮದು ಕನ್ನಡಕ್ಕೆ ಎಂತ ಆದದಂತ. ಯಾಕಂದ್ರೆ ನಾನು ಸರಿ ಮಾತಾಡ್ತಿದ್ದೆ 10th PUC ಬಂದ ಮೇಲೆ ನನಗೆ ಕನ್ನಡ ಮರ್ತೋಯ್ತಾ ಎಂತ ಅಂತ ಗೊತ್ತಿಲ್ಲ. ಇದು ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ನೆನಪಿದೆ. ಈಗೆಲ್ಲ ಸಮಾಚಾರ ನಂದು ಕನ್ನಡದು. ಮತ್ತು ನನಗೆ ಕನ್ನಡದ ವಿಡಿಯೋ ಎಲ್ಲ ನೋಡುವಾಗ ಆಸೆ ಆಗೋದು ಕನ್ನಡದಲ್ಲಿ ಮಾತಾಡಲಿಕ್ಕೆ. ಹೀಗೆ ಯಾರಿದ್ದಾರೆ ಕನ್ನಡದಲ್ಲಿ ಮಾತಾಡಲಿಕ್ಕೆ, ಅದಕ್ಕೆ ಬ್ಲಾಗ್ ಮಾಡುವಂಥ ಕನ್ನಡದಲ್ಲಿ. ನಂದು ಕನ್ನಡ ಹೀಗಿದೆ ಅಂತ ನೀವು ಹೇಳಿ ಆಯಿತಾ ಸ್ವಲ್ಪ. ಯಾಕಂದರೆ ನಂದು ಕನ್ನಡ ಚೆಂದ ಇದೆ ಅಂತ ಆಗ್ತದೆ ಅಲ್ವಾ. ಅಷ್ಟೇನು ಕೆದ್ದಿಲ್ಲ, ಕೇಳ್ಬಹುದಲ್ಲ ನನ್ನ ಕನ್ನಡವನ್ನು.
ಗಾಯ್ಸ್, ನನಗೆ ಅಮ್ಮ ಕೆಲಸ ಹೇಳಿ ಹೋಗಿದ್ದಾರೆ ಅನಿಸ್ತದೆ, ಗೊತ್ತಿಲ್ಲ. ಆದರೂ ಕೂಡ ಇದು ಇಷ್ಟೊಂದು ರಾಶಿ ಬೆಟ್ಟ ಗುಡ್ಡೆ ಎಲ್ಲ ಇದೆ ಅಲ್ಲ, ಇದನ್ನು ಮಡಿಚಿ ಇಡ್ಲಿಕ್ಕೆ ಹೇಳಿದ್ದಾರೆ. ನಾನು ಇನ್ನೂ ಕೂಡ ಮಾಡಲಿಲ್ಲ. ನನಗೆ ಪುರ್ಸೊತ್ತು ಇರುವುದಿಲ್ಲ. ನನಗೆ ಅದು ನೋಡುವಾಗ ತಲೆ ಗಿರ್ಮಿಟ್ ಆಗ್ತದೆ. ಮತ್ತು ನನಗೆ ಎಂತ ಗೊತ್ತಾ, ನನಗೆ ಅದು ಮಡಿಚುವುದಾದರೆ ನನಗೆ ಫುಲ್ ಕಬಡ್ ಕ್ಲೀನ್ ಮಾಡಬೇಕು, ಯಾಕಂದರೆ ಸೆಟ್ ಮಾಡಿ ಇಡಬೇಕಂತ ಅನ್ನಿಸ್ತದೆ. ಇವತ್ತು ಮಾಡಲಿಕ್ಕೆ ನನಗೆ ಉದಾಸೀನ. ನಾಳೆ ಈಗಾದರೂ ಮಾಡಲೇಬೇಕು. ಮತ್ತು ಅದು ಮಡಿಚುವುದು ಬಿಡಿ, ನಾನು ಮಲಗಿದ್ದು ಇನ್ನೂ ಕೂಡ ಮಡಿಚಲಿಲ್ಲ ನೋಡಿ, ಇನ್ನು ಮಡಿಚಬೇಕು. ನನಗೆ ಹಸು ಆಗ್ತಿದೆ. ನಾನು ಇದನ್ನು ನೋಡಿದೆ, ಇದನ್ನು ತಿನ್ನಬೇಕು ಈಗ. ಮತ್ತೆ ತಿನ್ನುವ. ಇಲ್ಲ, ನಾನು ನಿನ್ನೆ ಒಂದು ಚಾಕ್ಲೇಟ್ ತಗೊಂಡಿದ್ದೆ. ಎಲ್ಲಿ ಆಯಿತು, ಮಂಚ್ ಇದನ್ನು ತಿಂತೇನೆ ಈಗ. ನಿನ್ನೆ ಒಂದೇ ತಗೊಂಡದ್ದು, ಅದಕ್ಕೆ ಓಪನ್ ಮಾಡಿದರೆ ತಮ್ಮನಿಗೆ ಕೊಡಬೇಕು. ತಮ್ಮನಿಗೆ ಕೊಡೋದಲ್ಲ, ಮತ್ತು ಅಮ್ಮನಿಗೆ ಕೂಡ ಕೊಡಬೇಕು. ಅದಕ್ಕೆ ಒಂದೆಲ್ಲ ತಗೊಂಡದ್ದು ಇವತ್ತು ತಿನ್ನುವ ಅಂತ. ನನಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ, ಆದರೆ ಮೂಡು ಡಿಪೆಂಡ್ ಆಗ್ತದೆ ಅಷ್ಟೇನಲ್ಲ. ಅದು ಕೂಡ ಹೇಳ್ತಾರೆ ನನಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಅಂತ. ಯಾಕೆಂದರೆ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಎಷ್ಟು ಚಾಕ್ಲೇಟ್ ಕೇಳ್ತಿದ್ರೆ ಅಂತೆ, ಎಲ್ಲರ ಹತ್ರ ನಾನು ಚಾಕ್ಲೇಟ್ ಕೇಳ್ತಿದ್ದೆ. ರ್ಯಾಪರ್ ಕೂಡ ಸೌಂಡ್ ಆಗಲಿಕ್ಕಿಲ್ಲ. ಎಲ್ಲಿ ರ್ಯಾಪರ್ ಸೌಂಡ್ ಆಗ್ತದೆ ಅಲ್ಲಿ ನಾನು ಇರ್ತಿದ್ದೆ. ಮತ್ತು ನಂಗೆ ಕೊಡ್ತಿದ್ರು ಎಲ್ಲ ಚಾಕ್ಲೇಟ್. ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ನಂಗೆ ಎಷ್ಟು ನೆನೆ ಬರ್ತದೆ ಅಂದರೆ, ಅದು 2 years ಬೆಸ್ಟ್ ಆಗಿತ್ತು. ಡಿಗ್ರಿ ಅಷ್ಟೇನು ಎಂಜಾಯ್ ಆಗ್ತಾನೆ ಇರಲಿಲ್ಲ, ಫ್ರೆಂಡ್ಸ್ ಎಲ್ಲ ಅಷ್ಟೇನಿಲ್ಲ. ನಿನ್ನೆ ನನ್ನ ತಮ್ಮ ಸಮದ ನನಗೆ ಚಾಕ್ಲೇಟ್ ಮತ್ತು ಲೇಸ್ ಎಲ್ಲ ತೊಗೊಂಡು ಬಂದಿದ್ದ. ನಾನು ಅವನಿಗೆ ಎಂತ ಕೂಡ ತರಲಿಲ್ಲ. ಪಾಪ, ಅವನಿಗೆ ಶೇರಿಂಗ್ ಜಾಸ್ತಿ ಇದೆ. ಮುಂಚೆ ಇರಲಿಲ್ಲ ಹಾಗೆಲ್ಲ, ಯಾರಿಗೆ ಕೂಡ ಕೊಡ್ತಿರಲಿಲ್ಲ. ಈಗೆಲ್ಲ ಕೊಡ್ತಾನೆ. ಈಗ ನಾನು ಕಂಜೂಸಾಗಿ ಹೋಗಿದ್ದೇನೆ, ನಾನೇ ತಿನ್ನೋದು. ನನಗೆ ಇನ್ನೂ ಕೂಡ ಚಾಕ್ಲೇಟ್ ಬೇಕು, ಮತ್ತೆ ಹೋಗಿ ತರಬೇಕು. ಇನ್ನು ಬುಕ್ಸ್ ಎಲ್ಲ ತರಲಿಕ್ಕಿದೆ, ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಅಲ್ಲ, ಅದಕ್ಕೆ ಬುಕ್ಸ್ ಎಲ್ಲ ಇನ್ನು ತರಬೇಕು. ಮತ್ತು ಸಂಜೆ ಹೋಗಬೇಕು ಬುಕ್ ಎಲ್ಲ ತರಲಿಕ್ಕೆ. ಆದರೆ ಇವತ್ತು ಅಜ್ಜಿ ಮನೆಗೆ ಕೂಡ ಹೋಗ್ಬೇಕು. ನಂದು ಅಜ್ಜಿ ಮನೆ ಇಷ್ಟು ಹತ್ತಿರ ಇದೆ, ಆದರೂ ಕೂಡ ನಾನು ಹೋಗೋದಿಲ್ಲ. 5 ನಿಮಿಷದಲ್ಲಿ ರೀಚ್ ಆಗ್ತೇನೆ, ಆದರೂ ಕೂಡ ನಾನು ಹೋಗೋದಿಲ್ಲ. ಮತ್ತು ಇವತ್ತು ನನಗೆ ಮಧ್ಯಾಹ್ನ ಎಂತಿದೆ ಅಂತ ಮತ್ತೆ ಹೇಳ್ತೇನೆ ನಿಮಗೆ ನೋಡಿ. ಗೈಸ್, ಫೈನಲಿ ಗ್ಯಾಸಿನವರು ಬಂದ್ರಲ್ಲ, ನಾನು ಹೊರಗೆ ಹೋಗ್ತಿದ್ದೇನೆ. ಅದೇ ವ್ಲಾಗ್ ಮಾಡಲಿಕ್ಕಂತ. ಅವರು ಅಲ್ಲಿದ್ದಾರೆ, ನನಗೆ ಎಂತ ಮಾಡಬೇಕಂತ ಗೊತ್ತಿಲ್ಲ. ನಾನು ಅಡುಗೆ ಮೆಲ್ಲ ಮತ್ತು ಒಳಗೆ ಬಂದೆ, ಟರ್ನ್ ಆಗಿ ಈಗ ಒಳಗೇನೆ ಕೂತ್ಕೊಳ್ತಿದ್ದೇನೆ. ನೇಬರ್ ಇಲ್ಲ, ಅದಕ್ಕೆ ಅವರಲ್ಲಿ ಇದ್ದಾರೆ. ಎಂಥದ ಗ್ಯಾಸ್ ಕೊಡಲಿಕ್ಕಂತದೆ, ಈರಿಯಾಗಿ ಗ್ಯಾಸ್ ಕೊಡುವುದಾ ಅಂತ ನಂಗೆ ಗೊತ್ತಿಲ್ಲದಿಲ್ಲ ಎಂತಂತ. ಇಲ್ಲಿ ನೋಡಿ ಗೈಸ್, ದಾಕ್ಸೆ ಇದು ವಾಶ್ ಮಾಡಿ ಇಟ್ಟಳು ನಿನ್ನ ಅಮ್ಮ. ವಾಶ್ ಮಾಡಿ ನಾನಿವತ್ತು ನೋಡುವಾಗ ಫ್ಯಾನ್ ಅಂಡಲ್ಲಿ ಇಟ್ಟಿದ್ದು. ಯಾಕಂತ ಗೊತ್ತಿಲ್ಲ ನನಗೆ. ಅದರಲ್ಲಿ ಕೆಲವು ಅಂದರೆ ಅದು ಎಂಥ ಸಾಫ್ಟ್ ಆಗಿ ಅದು ಹಾಳಾಗಿದ್ದು ತೋರಿಸ್ತೇನೆ. ಅದು ಈಗಿಲ್ಲ ಅಂತಾರೆ, ಎಲ್ಲ ತೆಗೀತಾರೆ. ಇಲ್ಲ ನಂಗೊಂದು ಸಿಕ್ತು ನೋಡಿ, ಅದು ಒಂದಿದ್ರೆ ಮತ್ತೆಲ್ಲ ಹಾಳಾಗ್ತದೆ. ಬಿಸತ್ತೆ ಅಂತ ಗೊತ್ತಾ, ಈಗ ಟೈಮ್ 12:40 ಆಗಿದೆ. ನನಗೆ ಇವತ್ತು ಜೋರು ಹಸಿವಾಗ್ತಿದೆ. ಏಕೆಂತ ಹೇಳ್ತೇನೆ ನೋಡಿ. ಇವತ್ತು ನನಗೆ ಜಿಂಜಿ ಕಜಿಪು, ಅದಕ್ಕೆ ಜಿಂಜಿ ಪದಾರ್ಥ
ಅದಕ್ಕೆ ನನಗೆ ಒಂದು ಜೋರು ಹಸಿವಾಗ್ತಿದೆ, ಅದಕ್ಕೆ ಹೀಗೆ ಊಟ ಮಾಡೋದು. ಇಲ್ಲದ್ರೆ ನಾನು ಊಟ ಮಾಡುವಾಗ ಒಂದು 2:30 ಹಾಗೆ ಆಗ್ತದೆ. 2:30 ಆಗೋದಿಲ್ಲ, ಒಮ್ಮೊಮ್ಮೆ ಆಗ್ತದೆ, ರಜೆ ಅಲ್ಲ ಅದಕ್ಕೆ. ಇಲ್ಲಾಂದರೆ ಕಾಲೇಜಲ್ಲಿ ಬೇಗವೇ ಆಗ್ತದೆ. ಕಾಲೇಜಲ್ಲಿ ಎಷ್ಟು ಗಂಟೆಗೆ ನನಗೆ ಮರ್ತೋಗಿದೆ, ಎಲ್ಲ ಮರ್ತೋಗಿದೆ, ಎಷ್ಟು ಗಂಟೆಗೆ ಬ್ರೇಕ್ ಅಂತೆಲ್ಲ. ಅದಿನ್ನು ಹೋಗುವಾಗ ನೆನಪೆ, ಅದು ಇಟ್ಕೊಂಡು ಏನು ಮಾಡೋದು ನಾನು. ಮತ್ತೆ ಈಗ ನಾನು ಜಿಂಜಿಯಲ್ಲಿ ಬೇಗ ಬೇಗ ಊಟ ಮಾಡ್ತೇನೆ. ಎಂತ ಗೊತ್ತಾ, ಜಿಂಜಿಯಲ್ಲಿ ಒಂದು ಕಟ್ಟೆ ಇದೆ, ತುಂಬ ದಿವಸ ಆದಮೇಲೆ ನಾನು ಜಿಂಜಿ ತಿನ್ನೋದು. ಎಷ್ಟು ತಿಂಗಳೇ ಆಯಿತು ಕಾಣ್ತದೆ. ನಾನು ಅಜ್ಜಿ ಹತ್ರ ಹೇಳಿದ್ದೆ ಜಂಜಿ ತಗೊಂಡು ಇಡ್ಲಿಕ್ಕೆ, ಯಾಕಂದರೆ ಬರ್ತದಲ್ಲ ಮಾರುವಾಗ. ಅದಕ್ಕೆ ನಿನ್ನೆಂತ ಮಾಡಿದ್ರು ಗೊತ್ತಾ, ಯಾವತ್ತು ಅಜ್ಜಿ ಮನೆಗೆ ಅಮ್ಮ ಹೋಗ್ತಾರೆ ಸಂಜೆ, ಆಗ ನೆನಪಾಗಲಿಲ್ಲ ಕಾಣ್ತದೆ ಅಜ್ಜಿಗೆ ಕೊಡಲಿಕ್ಕೆ. ಅದಕ್ಕೆ ನಿನ್ನೆ ರಾತ್ರಿ 8 ಗಂಟೆಗೆ ಬಂದು ಕೊಟ್ಟು ಹೋಗಿದ್ದಾರೆ. ಹೇಳ್ತಿದ್ರು, ಅದು ಅಜ್ಜಿಯವರಾಗಿ ಅಲ್ಲ, ಒಂದನ್ನು ಹೇಳಿದನ್ನೇ ಒಂದು 100 ಸಲ ಹೇಳ್ತಾರೆ. ಅದೇ ಹೇಳ್ತಿದ್ಲಿ. ಇವಲ್ಲೊಂದು ಎಂತಪ್ಪ ಜಂಜಿ ಇಡ್ಲಿಕ್ಕೆ ತೆಗೆದು ಇಡ್ಲಿಕ್ಕೆ ಹೇಳಿದ್ಲು, ಅದಕ್ಕೆ ತೆಕ್ಕೊಂಡು ಇಟ್ಟಿದ್ದೆ ಅಂತ. ಈಗ ಊಟ ಮಾಡುವ, ನನಗೆಲ್ಲ ಕಾಲು ಇಟ್ಟಿದ್ದಾರೆ, ಯಾಕಂದರೆ ನಿನ್ನೆ ರಾತ್ರಿ ಪದಾರ್ಥ ಮಾಡಿದ್ದು, ಅದರದ್ದು ನಡುವೆಲ್ಲ ನಿನ್ನೆವೇ ಖಾಲಿ ಆಯಿತು. ಈಗ ಅದರದ್ದು ಕಾಲು ಮಾತ್ರ ಇರುವುದು, ಎಂತ ಆಗೋದಿಲ್ಲ, ಜಂಜಿ ಎಲ್ಲ ಆಗ್ತದೆ. ನಂದು ಊಟ ನೋಡಿ, ಇಷ್ಟು ಊಟ. ಇವತ್ತು ಸ್ವಲ್ಪ ಜಾಸ್ತಿ ಊಟ ಮಾಡೋದು ಜಂಜಿ ಅಲ್ಲ ಅದಕ್ಕೆ, ಇಲ್ಲದ್ರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ. ಈಗ ನಾನು ಬೇಗ ಬೇಗ ಊಟ ಮಾಡ್ತೇನೆ. ಅಂತ ಗೊತ್ತಾ, ನಾನು ವೀಡಿಯೋ ಎಡಿಟ್ ಮಾಡ್ತಿದ್ದೆ ಅಲ್ಲ, ಆಗ ಗ್ರೇಪ್ಸ್ ನನ್ನ ಮುಂದೆನೇ ಇತ್ತು. ನನಗೆ ಯಾಕೆ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಇದು ಎಂತ ಆಯಿಲೆಲ್ಲ ಹಾಕಿ ಗ್ರೇಪ್ಸಿಗೆ ಟ್ರೈ ಮಾಡಬಾರ್ದು ಅಂತ ಅನಿಸಿತು. ಅದು ಗ್ರೀನ್ ಗ್ರೇಪ್ಸಿಗೆ ಮಾಡೋದು, ನಾನು ಇದು ಗ್ರೇಪ್ಸಿಗೆ ಮಾಡಿದ್ದು. ಸೊ ನನ್ನಿಂದ ಕಂಟ್ರೋಲ್ ಆಗಲಿಲ್ಲ, ಅದಕ್ಕೆ ನೋಡಿ ಮಾಡಿದೆ. ಈಗ ಟೇಸ್ಟ್ ನೋಡು, ಎಂತ ಹಾಗೆ ಕೂಡ ಟ್ರೆಂಡಿಂಗಲ್ಲಿದೆ ಅಲ್ಲ, ಎಂತ ಡಿಫ್ರೆಂಟ್ ಇದೆ ನೋಡುವ. ಅದು ಗ್ರೀನ್ ಗ್ರೇಪ್ಸ್, ಇದು ಎಂತ ಈ ಕಲರ್ ಗ್ರೇಪ್ಸ್. ಅಷ್ಟೇನು ಗೊತ್ತಾಗೋದಿಲ್ಲ, ಖಾರ ಕೂಡ ಅಷ್ಟು ಮಾಡಲಿಲ್ಲ ನಾನು. ಸ್ವಲ್ಪ ತುಂಬ ಆಸೆ ಆಗ್ತಿತ್ತು, ಅದಕ್ಕೆ ನಾನು ಟ್ರೈ ಮಾಡಿದ್ದಷ್ಟೇ. ಸ್ವಲ್ಪ ಸ್ವಲ್ಪ ಚೆಂದ ಆಗ್ತದೆ. ನಾನು ಎಲ್ಲದಕ್ಕೆ ಕೂಡ ಟ್ರೈ ಮಾಡಿದ್ದೇನೆ, ಅಂದರೆ ಆಲ್ಮೋಸ್ಟ್ ನಾನು ತುಂಬದಕ್ಕೆ ಖಾರ ಸಾಲ್ಟ್ ಹಾಕಿ ತಿನ್ನೋದು, ಆದರೆ ಗ್ರೇಪ್ಸ್ಗೆ ಇಲ್ಲಿವರೆಗೆ ಕೂಡ ಮಾಡಲಿಲ್ಲ. ಚಂದಿದೆ. ಫಸ್ಟ್ ಇದು ನಾನು ತಿನ್ನುವಾಗ ಅದಕ್ಕೆ ಮಸಾಲ ಆಗಿರಲಿಲ್ಲ, ಸೊ ಅಷ್ಟೇನು ಡಿಫ್ರೆಂಟ್ ಆಗಲಿಲ್ಲ. ಇದಕ್ಕೆ ಮಸಾಲ ಸರಿ ಹಾಕಿ ತಿನ್ನೋದು. ಗ್ರೇಪ್ಸ್ ಖಾಲಿ ಆಯಿತು, ಆದರೆ ನನ್ನ ಹೊಟ್ಟೆ ಇಲ್ಲಿ ಬರ್ನ್ ಆಗ್ತಿದೆ. ಅಯ್ಯಯ್ಯೋ, ಅದು ಕೂಡ ನಾನು ತಿನ್ನೋದು ಬಿಡೋಲ್ಲ. ಮುಂಚೆ ತುಂಬ ಇತ್ತು, ಆದರೆ ಈಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೇನೆ ಆಯಿತಾ. ಅದು ಕೂಡ ಇದು ನೋಡುವಾಗ ಎಂಥದೋ ಮಾಡುವಂಥ ಒಳಗೊಳಗೆ ಅನಿಸ್ತಿತ್ತು, ಅದಕ್ಕೆ ಮಾಡಿಬಿಟ್ಟೆ. ಹೀಗೆ ಕೈಯೆಲ್ಲ ನೋಡುವಾಗ ನಕ್ಕು ಅಂತ ಆಗ್ತಿದೆ. ಅದೇ ಬೇಡ, ಸುಮ್ಮನೆ ಎರಡೆರಡು ರೋಗಗಳನ್ನು ತರೋದು ಯಾಕೆ, ಇದೇ ಮಾಡಿದ ಹೆಚ್ಚು. ಇನ್ನು ನನಗೆ ಈ ಟೈಮ್ ನನಗೆ ಹೆದರಿಕೆ ಆಗ್ತದೆ, ಎಲ್ಲಿ ವಾಶ್ರೂಮಲ್ಲಿ ಕುತ್ಕೋಬೇಕು ಅಂತ. ಯಾರು ಕುತ್ಕೊಳ್ತಾರೆ ಬರ್ತದೆ. ಅದಕ್ಕೆ ಮತ್ತು ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತದೆ. ನನಗೆ ಅಂತೂ ಡೈಲಿಯೂ ಸ್ವಲ್ಪ ಸ್ವಲ್ಪ ಅದು ಹೊಟ್ಟೆ ನೋವು ಇರ್ತದೆ. ಈಗೇನು ಮಾಡಲಿಲ್ಲ ಆದರೂ ಮುಂಚೆ ಮಾಡಿದೆಲ್ಲ ಎಫೆಕ್ಟ್ ಇರ್ತದಲ್ಲ, ಅದಕ್ಕೆ ಕಂಟ್ರೋಲಲ್ಲಿ ಇರುವ ಅಂತ ಸ್ವಲ್ಪ. ಇಲ್ಲದ್ರೆ ನಾನು ಕಂಟ್ರೋಲಲ್ಲಿ ಇರುವ ಹುಡುಗಿ ಅಲ್ಲ. ತಿನ್ನೋ ವಿಷಯದಲ್ಲಿ ಕಂಟ್ರೋಲೇ ಇಲ್ಲ ನನಗೆ, ಉಟ್ರಾಸಿ ತಿಂತೇನೆ. ನನಗೀಗ ಪಾನಿಪುರಿ ಇದ್ದರೆ ಕೂಡ ನಾನು ತಿಂತೇನೆ, ಆದರೆ ನೆಕ್ಸ್ಟ್ ಡೇಗೆ ನಾನು ವಾಶ್ರೂಮಲ್ಲಿ ಇರ್ತೇನೆ. ಅಯ್ಯೋ, ಅದು ನನಗೆ ಎಕ್ಸಾಮ್ ಟೈಮ್ ಕೂಡ ಅಷ್ಟೇ, ನನಗೆ ಜೋರು ಕ್ರೇವಿಂಗ್ಸ್ ಆಗ್ತದೆ ಪಾನಿಪುರಿ
ತಿಂತೇನೆ. ಆದರೆ ಅಷ್ಟೇ ಎಕ್ಸಾಮ್ ಕೂಡ ಇದೆ. ಒಂದು ನಾನು 4ಗೆ ಹಾಗೆ ಎಲ್ಲ ಓದಲಿಕ್ಕೆ ಹೇಳುವಾಗ ಒಂದು 5 ಸಲ ಆದರೂ ವಾಶ್ರೂಮಲ್ಲಿ ಹೋಗಿ ಬಂದು ಮಾಡ್ತಿರ್ತೇನೆ. ವಾಶ್ರೂಮ್ಗೆ ಹೋಗೋದು ಓದೋದು ಎಂತ ಕೂಡ ಗೊತ್ತಾಗೋದಿಲ್ಲ. ಈಗ ತಿಂದು ಎಲ್ಲ ಆಯಿತು. ನಾನೀಗ ಎಂತ ಮಾಡೋದು, ಸ್ವಲ್ಪ ಮೊಬೈಲ್ ನೋಡುವ. ನಾನು ಡೋರೆಮೋನ್ ನೋಡ್ತೇನೆ. ನಾನು ಊಟ ಮಾಡುವಾಗ ಕೂಡ ಡೋರೆಮೋನ್, ಅಂದರೆ ನನಗೆ ರೀಲ್ಸ್ ನೋಡಿ ನೋಡಿ ಬೋರ್ ಆದರೂ ಕೂಡ ಡೋರೆಮೋನ್. ಯಾಕಂದರೆ ಮೂವಿ ನೋಡಲಿಕ್ಕೆ ನನಗೆ ಮೂಡಿದ್ರೆ ಮಾತ್ರ ನಾನು ಮೂವಿ ನೋಡೋದು. ಅದಕ್ಕೆ ಈಗ ಸ್ವಲ್ಪ ಡೋರೆಮೋನ್ ನೋಡುವ. ಮತ್ತು ಎಂತ ಮಾಡುವ, ರೀಲ್ಸ್ ಮಾಡಲಿಕ್ಕೆ ಕೂಡ ಇವತ್ತು ಮನಸ್ಸಿಲ್ಲ. ಯಾರು ರೆಡಿ ಎಲ್ಲ ಆಗ್ತಾರೆ ಸುಮ್ಮನೆ. ಹೌದಲ್ಲ, ಅದಕ್ಕೆ ಈಗ ಸ್ವಲ್ಪ ಡೋರೆಮೋನ್ ಎಲ್ಲ ನೋಡುವ, ಮತ್ತು ಸ್ವಲ್ಪ ಅಂಗಡಿಗೆ ಹೋಗಿ ತಿನ್ನುವ. ಏನು ಬಿಟ್ಟರು ಕೂಡ ತಿನ್ನೋದಂದರೆ ನಾನು ಬಿಡೋದಿಲ್ಲ. ಆದರೆ ಒಂದೆಂತ ಗೊತ್ತಾ, ನಾನು ಎಷ್ಟು ತಿಂದಿದ್ರು ಅದು ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ನಂದು ಜೀವ ಮಾತ್ರ ಸಪೂರವಿರ್ತದೆ. ಅದು ಹಾಗೆ ಅಲ್ಲ, ಸಪೂರ ಯಾರು ಇರ್ತಾರೆ ಅವರು ಎಷ್ಟು ತಿಂತಾರೆ, ಆದರೂ ಕೂಡ ಅವ್ರು ಕಡ್ಡಿ ಥರ ಇರೋದು. ಆದರೆ ಯಾರು ದಪ್ಪ ಇರ್ತಾರೆ ಅವರು ಸ್ವಲ್ಪ ತಿಂದು ಕೂಡ ದಪ್ಪ ಆಗಿ ಹೋಗ್ತಾರೆ. ಅದು ಬಾಡಿ ಮೇಲೆ ಡಿಪೆಂಡ್ ಆಗ್ತದಲ್ಲ. ಆದರೆ ನನಗೆ ದಪ್ಪ ಆಗಲಿಕ್ಕೆ ಕೂಡ ಇಷ್ಟ ಇಲ್ಲ. ನನಗೆ ಒಂದು ಸ್ವಲ್ಪ ವೆಯ್ಟ್ ಬೇಕು. ನನಗೆ ಬ್ಲಡ್ ಡೊನೇಟ್ ಮಾಡಬೇಕಂತ ಆಸೆ ಒಮ್ಮೆ ಆದರೂ. ಆದರೆ ಎಂತ ಮಾಡೋದು, ನನ್ನದು ಹಿಮೋಗ್ಲೋಬಿನ್ ಇದ್ದರೂ ಕೂಡ ವೆಯ್ಟ್ ಇಲ್ಲಲ್ಲ. 45 kg ಇರಬೇಕಂತೆ. ಇನ್ನು 2 kg ಬೇಕಿತ್ತು ನನಗೆ. ಸೊ ನೆಕ್ಸ್ಟ್ ಇಯರ್ ನಾನು ಗ್ಯಾರಂಟಿ ಬ್ಲಡ್ ಡೊನೇಟ್ ಮಾಡ್ತೇನೆ. ಈ ಸಲ ಆಗಲಿಲ್ಲ, ಬಿಡಲಿಲ್ಲ. ನನಗೆ ವೆಯ್ಟ್ ಇಲ್ಲ ಅಂತ ಹಿಮೋಗ್ಲೋಬಿನ್ ಇತ್ತು, ನನ್ನದೇ ಜಾಸ್ತಿ ಇದ್ದದ್ದು ಹಿಮೋಗ್ಲೋಬಿನ್. ಆದರೆ ಬಿಟ್ಟಿಲ್ಲ, ಎಂತ ಮಾಡೋದು. ನೆಕ್ಸ್ಟ್ ಟೈಮ್ ಮಾಡ್ತೇನೆ. ಅದಕ್ಕೆ ಸಮ ತಿನ್ನಬೇಕು. ಆದರೆ ಹೊರಗಿನ ವಸ್ತು ಅಲ್ಲಲ್ಲ, ನಾನು ಅದೇ ತಿನ್ನೋದು. ಮನೆಯದು ಊಟ ಕೂಡ ಹೋಗುವುದಿಲ್ಲ ಒಳಗೆ. ಎಷ್ಟು ಸ್ವಲ್ಪ ಊಟ ಮಾಡ್ತೇನೆ ನಾನು. ಎಂತಂತ ಗೊತ್ತಿಲ್ಲ, ನಾನು ವೆಯ್ಟ್ ನೋಡಬೇಕು ಎಷ್ಟಿದೆ ಅಂತ. ಯಾಕಂದರೆ ಈಗ ಸ್ವಲ್ಪ ಊಟ ಮಾಡ್ತಿದ್ದೇನೆ ನಾನು. ಆದರೆ ಹೊರಗಿಂದು ಕೊಡಿ ಅಂತ ಎಷ್ಟು ಬೇಕಾದರೂ ತಿಂತೇನೆ ನಾನು. ಆಯಿತು ಗಾಯ್ಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಈಗ ಸ್ವಲ್ಪ ಡೋರೆಮೋನ್ ನೋಡ್ತೇನೆ ನಾನು. ಗಾಯ್ಸ್, ಎಂತ ಗೊತ್ತಾ, ನಂದು ನಾಳೆಗೆ ರೀಚಾರ್ಜ್ ಖಾಲಿ ಆಗ್ತದೆ. ಮೊನ್ನೆ ಅಮ್ಮ ಒಂದು ನನಗೆ ಕೆಲಸ ಹೇಳಿದರು. ಅಂದರೆ ಅದೇ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡಲಿಕ್ಕೆ ನಾನು ಇಟ್ಟಿರಲಿಲ್ಲ. ಅಂದರೆ ನನಗೆ ಉದಾಸೀನ ಆಗ್ತಿತ್ತು. ಆಗ ಹೇಳಿದರು, ನಾನು ನಿಮ್ಮದು ರೀಚಾರ್ಜ್ ಮಾಡೋದಿಲ್ಲ ಅಂತ. ನಾನು ಎನಿಸಿದೆ ಇನ್ನೂ ಕೂಡ ಟೈಮ್ ಇದೆಯಲ್ಲ ರೀಚಾರ್ಜ್ ಮಾಡಲಿಕ್ಕೆ, ಆಗ ಮರ್ತು ಹೋಗ್ತದೆ ಅಂತ. ಯಾಕಂದರೆ ಅಮ್ಮಂದೆಲ್ಲ ಸಿಟ್ಟು ಸ್ವಲ್ಪ ಹೊತ್ತಿಗೆ ಮಾತ್ರ, ಮತ್ತು ಅದು ಮರ್ತು ಹೋಗ್ತದೆ ಅವರಿಗೆ. ಅವರು ಆಗಾಗ ಬೈದು ಬಿಡ್ತಾರಲ್ಲ. ಸೊ ಹಾಗೇನಿಸಿದೆ. ಆದರೆ ಈಗ ಅದು ಅಲ್ಲಿ ಗುಡ್ಡೆ ಥರ ಇದೆ. ನಾನು ಈಗ ಕೂಡ ಫೋಲ್ಡ್ ಮಾಡಲಿಲ್ಲ ಅಂದರೆ ಮತ್ತು ನಾಳೆ ನನಗೆ ರೀಚಾರ್ಜೇ ಮಾಡೋದಿಲ್ಲ ಅವರು. ಅದಕ್ಕೆ ನನಗೆ ಅದು ಖಾಲಿ ಫೋಲ್ಡ್ ಮಾಡಲಿಕ್ಕೆ ಇಷ್ಟವೇ ಆಗೋದಿಲ್ಲ. ಯಾಕಂದರೆ ಫೋಲ್ಡ್ ಮಾಡಿದ್ರೆ ನನಗೆಲ್ಲ ಕ್ಲೀನ್ ಮಾಡಬೇಕು. ನಾನು ಒಂದು ಕ್ಲೀನ್ ಮಾಡಬೇಕಂತ ಎನಿಸಿದೆ. ಅದಕ್ಕೋಸ್ಕರ ನಾನು ಫೋಲ್ಡ್ ಕೂಡ ಮಾಡೋದಿಲ್ಲ. ಈಗೂ ನಾನು ಫ್ರೀ ಇದ್ದೇನೆ. ಸೊ ಈಗೆಲ್ಲ ಕ್ಲೀನ್ ಮಾಡುವ ಅಂತ. ಮತ್ತು ಎಷ್ಟು ಕೂಡ ಕಬಡ್ ಕ್ಲೀನ್ ಮಾಡಿದ್ದು ಕೂಡ ಅದು ಮತ್ತೆ ಆಗಿವೇ ಆಗೋಲ್ಲ. ಅದು ಎಂತ ಅಂತ ಗೊತ್ತಿಲ್ಲ. ಸೊ ಈ ಸಲ ಇನ್ನೂ ಕೂಡ ಬೇಡದೆಲ್ಲ ಹೊರಗೆ ಹಾಕಿ ಬೇಕಿದ್ದದ್ದು ಮಾತ್ರ ಇಡಬೇಕು, ಕ್ಲೀನ್ ಮಾಡಿ ಇಡುವ ಅಂತ. ಈಗ ಟೈಮ್ 6 ಗಂಟೆ ಅಷ್ಟೇ ಆಗೋದು. ಇನ್ನೂ ಕೂಡ ಟೈಮ್ ಇದೆ ಅಲ್ಲ, ಆಗ ಆಗ್ತದೆ. 2 ಕಬಡ್ ಇದೆ ನೋಡಿ. ಇದೊಂದು ಕಬಡ್ ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ನೋಡಿ. ಈ ಸೈಡ್ ಕೂಡ ಹಾಗೆ. ಸೊ ಇದನ್ನು ಕಬಡ್ ಕ್ಲೀನ್ ಮಾಡಬೇಕು. ಮತ್ತು ಇದು ಕಬಟಲ್ಲಿ ಅಷ್ಟೇನಿಲ್ಲ. ಸೊ ಗೈಸ್, ಬೇಗ ನಾನೊಂದು ಮಾಡಿ ಬಿಡ್ತೇನೆ. ಅಮ್ಮ ಕೂಡ ನನಗೆ ಅಂದರೆ ರೀಚಾರ್ಜ್ ಮಾಡುವರೆ ಅಂತ ಹೇಳುವುದಿಲ್ಲ. ಈಗ ಸ್ಟಾರ್ಟ್ ಮಾಡುವ ಗೈಸ್. ಬೇಗ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ. ಮಾಡುವ, ರಪ್ಪ ಮಾಡುವ ಗೈಸ್. ಫೈನಲಿ ನಂದು ಆಯಿತು. ಇಂಥದ್ದು ಸ್ವಲ್ಪ ಮಾಡಿದ್ದೇನೆ, ಕೆಲವು ಆಗಬೇಕಿದೆ. ಆದರೂ ಕೂಡ ಫೈನಲಿ ಎಲ್ಲ ಒಂದು ಕೆಲಸ ಆಯಿತು. ಈಗ ಟೈಮ್ ಮೈ ಗಾಡ್ 9ಗೆ 10 ಮಿನಿಟ್ಸ್ ಇದೆ. ಓಕೆ, 9ಗೆ 10 ಮಿನಿಟ್ಸ್ ಇದೆ. ಈಗ ಸ್ವಲ್ಪ ಮೊಬೈಲ್ ನೋಡುವಂತ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್. ಬೈ.